Hey guys, again welcome back to my YouTube channel. ಸೊ ಈ ವಿಡಿಯೋ ಥರ್ಸ್ಡೇ ನಾವು ಹೋಗಿದ್ದು, ಫ್ರೈಡೇ ರೀಚ್ ಆದ್ವಿ ಅಂತ ಹೇಳಿದೆ. ಫ್ರೈಡೇ ನಾವು ಯಾವುದೇ ಥರ ವೆಹಿಕಲ್ ಮಾಡಲಿಲ್ಲ. ಸೊ ಸ್ಯಾಟರ್ಡೇ ನಾವು ವೆಹಿಕಲ್ ಮಾಡಿದ್ವಿ. ಏನಕ್ಕೆ ಈ ವಿಡಿಯೋ ಮಾಡ್ತಿದ್ದೀನಿ ಅಂದರೆ, ನೀವೇನಾದರೂ ನೆಕ್ಸ್ಟು ಈ ಥರ ಗೋವಾ ಹೋದಾಗ ವೆಹಿಕಲ್ ಬೈ ಮಾಡ್ತೀವಿ ರೆಂಟಲ್ಗೆ ಅಂದಾಗ ದಯವಿಟ್ಟು ವಿಡಿಯೋ ಮಾಡ್ಕೊಳ್ಳಿ. ಸೊ ಈ ಥರ ಸ್ಕ್ರ್ಯಾಚಸ್ ಏನಾದರೂ ಇದ್ದರೆ ನೀವು ವಿಡಿಯೋ ಮಾಡಿದ್ರೆ ಹಂಗೆ ತೊಗೊಂಡೋಗಿರ್ತೀರ ಅಂದ್ಕೊಳ್ಳಿ. ಮಿಸ್ಸಾಗಿ ಏನಾದರೂ ಅವರು ನಿಮ್ಮ ಸ್ಕ್ರ್ಯಾಚಸ್ ನೋಡಿಬಿಟ್ರೆ ಅದು ನೀವೇ ಅಂತ ಮಾಡಿದ್ದೀರಾ ಅಂದ್ಕೊಂಡು ಮತ್ತೆ ನಿಮ್ಮ ಹತ್ರ ಎಕ್ಸ್ಟ್ರಾ ಪೇ ಮಾಡ್ಕೊತಾರೆ. ಸೊ ನೀವು ಅದನ್ನು ರೆಂಟಿಗೆ ತೊಗೊಳೋಕ್ಕಿಂತ ಮುಂಚೆ ಒಂದ್ಸಲಿ ಪ್ರತಿಯೊಂದು ಕೂಡ ವಿಡಿಯೋ ಮಾಡ್ಕೊಳ್ಳಿ ಅಷ್ಟೆ. ನಾನು ಹೇರ್ ಬ್ರೈಡಿಂಗ್ಸ್ ಕೂಡ ಮಾಡಿಸ್ಕೊಂಡೆ ಗೋವಾದಲ್ಲಿ. ನೆಕ್ಸ್ಟ್ ಗಾಡಿನ ಎತ್ತಾಕೊಂಡು ಹೋದ್ವಿ, ಫುಲ್ಲು ಜಾಲಿ ಮಾಡಿಕೊಂಡು. ಯಪ್ಪ ಓಡಿಸುವಾಗ ಗಾಡಿ ಗೋವಾದಲ್ಲಿ ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ. ನಾನು ಓಡಿಸ್ದೆ, ಬಟ್ ವಿಡಿಯೋನೇ ಮಾಡಲಿಲ್ಲ ನಾನು ಓಡಿಸ್ದಾಗ. ಅದೇ ಬೇಜಾರು ನನಗೆ, ಮಾಡಿಲ್ಲ ಅಂತ. ಎಸ್, ಇದನ್ನು ತುಂಬ ಜಾಲಿ ಮಾಡ್ಕೊಂಡು ಹೋಗ್ತಿದ್ವಿ ಫ್ರೆಂಡ್ಸ್. ಆ್ಯಂಡ್ ನೆಕ್ಸ್ಟ್ ನಾವು ಇಮ್ಯಾಕ್ಯುಲೇಟ್ ಕನ್ಸೆಪ್ಷನ್ ಚರ್ಚಿಗೆ ಹೋದ್ವಿ. ಬಟ್ ಬ್ಯಾಡ್ ಲಕ್ ಏನಂದರೆ ಚರ್ಚೇ ಓಪನೇ ಇರಲಿಲ್ಲ ನಾವು ಹೋಗಿದ್ದ ಟೈಮಿಂಗ್ಸಿಗೆ. ಸೊ ಅದು ತುಂಬಾ ಅಂದರೆ ತುಂಬ ಬೇಜಾರಾಯಿತು. ಇದು ನಾವು 3 ಜನ ಬಿಲ್ಡಪ್ ತೊಗೊತಿದ್ವಿ ವೀಡಿಯೋ ಮಾಡುವಾಗ. ಗ್ಯಾಪಲ್ಲಿ ಒಂದು ವೀಡಿಯೋ ಮಾಡ್ಕೊಂಡಿದ್ದು. ಆ್ಯಂಡ್ ಇದಾದಮೇಲೆ ನೆಕ್ಸ್ಟು ಅಗೋಡಾ ಫೋರ್ಟ್ ಹೋದ್ವಿ. ಇದಕ್ಕೆ ತುಂಬಾ ಹಿಸ್ಟ್ರಿ ಇದೆ ಅಪ್ಪ, ನನಗೆ ಗೊತ್ತಿಲ್ಲ. ನಾನೆಲ್ಲ ಹಿಸ್ಟ್ರಿ ಎಲ್ಲ ಹೇಳ್ತಾ ಹೋಗ್ಬಿಟ್ರೆ ನಿಮ್ಗೆ ಎಲ್ಲರಿಗೂ ನಿದ್ದೆ ಬಂದುಬಿಡುತ್ತೆ. ಬಿಕಾಸ್ ಐ ಆಮ್ ನಾಟ್ ಅ ಹಿಸ್ಟ್ರಿ ಸ್ಟೂಡೆಂಟ್. ಸೊ ಆ್ಯಂಡ್ ನೆಕ್ಸ್ಟ್ ಅಗೇನ್ ನಾವು ಬಾಟಾ ಬೀಚ್ ನೈಟ್ ಅಲ್ಲೇ ಬೀಚಿಗೆ ಹೋಗ್ಬಿಟ್ಟಿದ್ವಿ. ಇದನ್ನೆಲ್ಲ ಮುಗಿಸ್ಕೊಂಡು ಮತ್ತೆ ಎಂಜಾಯ್ ಮಾಡಿದ್ವಿ ಬೀಚೇನ ಫುಲ್ಲು. ದಿನೆಲ್ಲ ಜನ ಆಡ್ತದೆ, ರಾತ್ರಿ ಹೊತ್ತು ನೈಟ್ ಆಡ್ತದೆ ನಾಯಿ ಈಜು. ಇವನಿಗೋಸ್ಕರ ನಾನು ಅಲ್ಲಿಂದ ಬರ್ಬೇಕು ವಿಡಿಯೋ ಮಾಡಕ್ಕೆ ಎಂತ ಅವನೇಳದೆ. ಏನಂದ್ರೆ ಏನ್ ಶುರುಕರ್ ಹೇಳ್ಬೇಕು. ಏನ್ ಅನ್ನಿಸ್ತಿದೆ ನಿಮ್ಮ ಅನಿಸಿಕೆ? ಚೆನ್ನಾಗಿದೆ, ಜೊತೆಲಿ ಒಳ್ಳೊಳ್ಳೆ ಹುಡುಗಿರಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಇದಕ್ಕಿಂತ ಹೆಚ್ಚು ಬೇಕಾ? ನಾನೇನೋ ಅನಿಸಿಕೆ ಕೇಳ್ತಿದ್ದೆ. ಹಾ, ಜನರೆಲ್ಲ ಹಗಲತ್ತಾಡ್ತಾರೆ, ನಾಯಿಗಳಿಗೆ ಇವ್ರು ನೈಟ್ ಆಡ್ತಾರೆ. ಬೇಡ, ಆಮೇಲೆ ಈ ಕಡೆ ನಮ್ಮ ಕಡೆ ಹುಡುಗ ಟ್ಯಾಟೋ ಹಾಕಿಸ್ಕೊಬೇಕು ಅಂತ ಇದ್ದ. ಸೊ ಇದು ಟ್ಯಾಟೋ ಹಾಕ್ಸ್ಕೊಳೋವಾಗ ಹಾಗೆ ಒಂದು ವೀಡಿಯೋ ಮಾಡ್ಕೊಂಡು. ಇದು ಬಂದ್ಬಿಟ್ಟು ನಮ್ಮ ಕರ್ನಾಟಕದವರೇ, ಅಂದರೆ ಗದಗ ಸೈಡವ್ರಂತ. ಸೊ ನಿಜ ಎಷ್ಟು ಫ್ರೆಂಡ್ಲಿಯಾಗಿ ಮಾತಾಡಿದ್ರು ಅಂದರೆ ತುಂಬಾ ಖುಷಿ ಆಯಿತು ಅವರು ಮಾತಾಡುವಾಗ. ಅಷ್ಟು ಕ್ಲಾರಿಟಿ ಇಲ್ಲ ಅಂದ್ಕೊಳ್ತೀನಿ, ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ವಿಡಿಯೋನ. ಚೆನ್ನಾಗಿ ಮಾಡಿದ್ರು. ಆ್ಯಂಡ್ ನಮ್ಮ ಅಪ್ಪು ಸರ್, ಎಸ್ ಮೀಟ್ರ್ ಆಫ್ ಆಗಿತ್ತು ಅವನಿಗೆ. ಆ್ಯಕ್ಚುಲಿ ಟ್ಯಾಟೋ ಹಾಕ್ಸ್ಕೊಳೋಕ್ಕಿಂತ ಮುಂಚೆ ಅವ್ನು ಹೇಳ್ತಿದ್ದ ಪ್ಲೀಸ್ ನೋವು ಮಾಡಬೇಡಿ ಅಂತ. ಒಂದು ಆಲ್ರೆಡಿ ಹಳೆ ಟ್ಯಾಟೋ ಇತ್ತು, ಅದ್ರ ಮೇಲೆ ಹಾಕ್ಸ್ಕೊಂಡಿದ್ದು, ಅದು ಬೇಡ ಅಂತ ಹೇಳಿ ಅದರ ಮೇಲೆ ಹಾಕ್ಸ್ಕೊಂಡಿದ್ದು. ನಿಜವಾಗ್ಲೂ ಎಷ್ಟು ಮಸ್ತಾಗಿ ಹಾಕ್ಸ್ಕೊಂಡ್ರು ಅಂದರೆ ಹಾಕಿದ್ರು ಅಂದರೆ. ನೆಕ್ಸ್ಟ್ ನೋಡಿ.
ಆ್ಯಂಡ್ ನಾವಿದ್ದು ಗೋವಾದ ಮಪುಸ ಮಾರ್ಕೆಟ್ ಅಂತ ಏನೋ ಇದೆ ಅಂತೆ. ಸೊ ನಾವು ಅಲ್ಲಿಗೆ ಹೋಗಿದ್ವಿ. ಹೇಗಿತ್ತು ಅಂದರೆ ನಮ್ಮ ಬೆಂಗಳೂರು ಚಿಕ್ಕಪೇಟೆ ಇದೆ ಅಲ್ವಾ, ಚಿಕ್ಕಪೇಟೆ ಮತ್ತು ಅದು KR ಮಾರ್ಕೆಟ್ ಸಮಥಿಂಗ್ ಏನೋ ಇದೆ ಅಲ್ಲ ಬೆಂಗಳೂರಲ್ಲಿ, ಹಂಗೆ ನೋಡ್ದಂಗೆ ಆಯಿತು ನನಗೆ ಫೀಲ್. ಸೊ ಅದೇ ಥರ ಇತ್ತು, ಸೇಮ್ ಅದೇ ಮಾರ್ಕೆಟ್. ನಾನು ನಿಜ ಅಲ್ಲಿ ಬೆಂಗಳೂರಲ್ಲಿ ಮಾರ್ಕೆಟ್ ಶಾಪಿಂಗ್ ಮಾಡೋಕ್ಕೆ ಬಂದಿದ್ದೇನೇನೋ ಅನ್ನೋ ಥರ ಫೀಲ್ ಆಯಿತು. ಇದು ಮಪುಸ ಮಾರ್ಕೆಟ್ ಅಂತ ಹೇಳಿಬಿಟ್ಟು ಹಂಗೆ ಶಾರ್ಟಾಗಿ ವಿಡಿಯೋ ಮಾಡ್ಕೊಂಡಿದ್ದೀನಿ ನೋಡಿ. ಸೀರಿಯಸ್ಲಿ ನಾನು ಲೈಫಲ್ಲಿ ಒಂದೊಂದು ಡಿಸೈಡ್ ಮಾಡಿದ್ದೀನಿ, ಏನಾದರೂ ಮಾಡ್ಬೋದು ಅನಿಸುತ್ತೆ. ವಾಟರಲ್ಲಿ ನಾನು ಯಾವುದೇ ಥರ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ಹೋಗಲ್ಲ. ಇವರೇನೋ ಬನಾನಾ ರೈಡ್ ಅಂತ ಕರ್ಕೊಂಡೋಗ್ಬಿಟ್ರು, ನಾನು ನೀರಿಗೆ ಕೈ ಮುಗಿದು ಬಂದಿದ್ದೀನಿ. ಪ್ಲೀಸ್ ದಯವಿಟ್ಟು ಇನ್ನೊಂದ್ಸಲ ನಾನು ಈ ಥರ ಒಂದು ಎಕ್ಸ್ಪೀರಿಯೆನ್ಸ್ ಮಾಡಲ್ಲ. ಗುರು ಹೋಗಿ ಮುಂದೆ ತಗೊಂಡೋಗ್ಬಿಟ್ಟು ಎತ್ತಾಕ್ಬಿಟ್ಟ, ನನಗೆ ಈಜಕ್ಕೆಲ್ಲ ಬರಲ್ಲ. ಹೋಗಿ ಫುಲ್ ಮುಳುಗ್ಸೇ ಬಿಟ್ಟು ಅವ್ನು ಹೇಳ್ತಿದ್ದಾನೆ, ಮೇಡಮ್ ಉಸಿರು ಕಟ್ಟಿ. ಏನು ಉಸಿರು ಕಟ್ಟು ಅಂತ, ನನಗೆ ಹೆಂಗೆ ಕಟ್ಟಬೇಕು ಅನ್ನೋದೇ ಗೊತ್ತಿಲ್ಲ. ಲೈಫ್ ಜಾಕೆಟ್ ಹಾಕಿದ್ದಾರೆ ತೇಲ್ತಾರೆ ಅಂತ, ನಾನು ನೋಡಿದ್ರೆ ತೇಲ್ತಿಲ್ಲ. ಹಾಗಂತ ಏನು ನಾನು ದಪ್ಪ ಇರಲಿಲ್ಲ, ತುಂಬ ಸತ್ತಿ ಬದುಕ್ಬಿಟ್ಟಿದ್ದೀನಿ. ನಾನು ಅಂದ್ಕೊಂಡೆ ಇಲ್ಲೇ ನಾನು ರೆಸ್ಟ್ ಇನ್ ಪೀಸ್ ಅನಿಸುತ್ತೆ ಅಂತ. ತುಂಬ ನಂಗೆ ಗೊತ್ತಿಲ್ಲ ನೀವೆಲ್ಲ ಹಿಂಗೆಲ್ಲ ಹೆಂಗೆ ರೈಡ್ ಮಾಡ್ತೀರಾ ಅಂತ. ಯಪ್ಪ ಇದು ಬಂದು ಲಾಸ್ಟಲ್ಲಿ ದಬಾಕ್ಸ್ತಾಪ. ಇದಾದರೂ ಓಕೆ ರೇಂಜಲ್ಲಿತ್ತು, ತುದಿಗೆ ಹಾಕಿದ್ನಲ್ವಾ ಒಂದು ರೇಂಜಲ್ಲಿತ್ತು, ಇದಾದರೂ ಬೆಟರ್. ಸೊ ಇದು ಬಂದು ಕಲ್ಲಂಗುಡ್ ಬೀಚ್ ಆಯಿತಾ, ಇದು ನಾವು ಫೈನಲ್ ಡೇ ಬಂದಿದ್ದು. ಇದು ಕಲ್ಲಂಗುಡ್ ಬೀಚ್. ನೀವೇನಾದರೂ ನೈಟ್ ಟೈಮಲ್ಲಿ ಬೀಚ್ನ ಎಂಜಾಯ್ ಮಾಡ್ತೀರಾ ಅಂದರೆ ಅದು ಬಾಗ ಬೀಚ್. ಅಲ್ಲಿ ನಂಗೆ ಡೇ ಇಷ್ಟ ಆಗಲಿಲ್ಲ. ನೀವು ಡೇ ಹೊತ್ತೇನಾದರೂ ಬೀಚನ್ನ ಚೆನ್ನಾಗಿ ಎಂಜಾಯ್ ಮಾಡ್ಬೋದು ಅಂದರೆ ಅದು ಕಲ್ಲಂಗುಟ್ ಅಂತ ಹೇಳ್ತೀನಿ. ಬಿಕಾಸ್ ಅಲ್ಲಿ ನಿಮಗೆ ವೇವ್ಸ್ ಎಲ್ಲ ಚೆನ್ನಾಗೇ ಬರ್ತಾಯಿತ್ತು, ಸೊ ಎಂಜಾಯ್ ಮಾಡ್ಬೋದಿತ್ತು. ಇದು ನಮ್ಮದು ಫೈನಲ್ ಡೇ ಆ್ಯಕ್ಚುಲಿ. ಫೈನಲಿ ಹೋಗೋ ಟೈಮ್ ಬಂತು ಗೋವಾದಿಂದ. ತುಂಬ ಅಂದರೆ ತುಂಬಾ ಬೇಜಾರಾಗ್ತಿತ್ತು ನಮಗೆ ಅಲ್ಲಿಂದ ಹೊರಟು ಬರೋಕ್ಕೆ. ಅಷ್ಟು 2-3 ಡೇಸ್ ಎಂಜಾಯ್ ಮಾಡಿದ್ರು ಏನೂ ಗೊತ್ತಿಲ್ಲ, ತುಂಬ ಅಂದರೆ ತುಂಬ ಬೇಜಾರಾಗ್ತಾಯಿತ್ತು ನಮಗೆ ಬರೋಕ್ಕೆ. ಇದು ನಮ್ಮ ಗೋವಾದು ಫೈನಲ್ ಡೇ ವಿಡಿಯೋ. ಕೆಲವೊಂದು ಒಪಿನಿಯನ್ಸ್ ಕೂಡ ಹೇಳಿದ್ದಾರೆ ನನ್ನ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಫುಲ್ ಕೊನೆವರೆಗೂ ನೋಡಿ. ಏನು ಮಾಡೋದು? ಯಾಕೆ ಯಾಕೆನಾ ಗೋವಾದಲ್ಲಿ ಸಿಗೋ ಫೆಸಿಲಿಟಿ ಎಲ್ಲಮ್ಮ ಸಿಗುತ್ತೆ. ಎಣ್ಣೆ ಒಂದು 80 ರೂಪಾಯಿ ಕೊಟ್ಟರೆ ಬಾಟಲ್ ಎಣ್ಣೆ, ಅದೇ ಕರ್ನಾಟಕದಲ್ಲಿ 160 ರೂಪಾಯಿ ತಗೋತಾರೆ. ಏನು ಮಾಡೋದು? ಕಣ್ಣಿಗೆ ತಂಪು, ಹೊಟ್ಟೆಗೆ ಊಟ ಸಿಗಲ್ಲ. ಮತ್ತೆ ಬೇಜಾರಾಗ್ತದೆ. ಇನ್ನೊಂದು ಬೇಜಾರು ಏನಿಲ್ಲ, ಎಣ್ಣೆ ಹೊಡೆದಾಗ ಒಂದು ಮಾತಾಡ್ತಾರೆ, ಎಣ್ಣೆ ಹೊಡೆದಾಗ ಒಂದು ಮಾತಾಡ್ತಾರೆ. ಅದಕ್ಕೆ ಹುಡುಗರು ಮಾತು ಹುಡುಗರು ಸಿಗಲ್ಲ ಅಂತ ಇದು ನಿಜವಾಗ್ಲೂ ಸತ್ಯವಂತ ಹೇಳಿದ್ರು. ಏನಂತೇಳ ನಿಜನ? ಖಂಡಿತ ಇದ್ರ ಬಗ್ಗೆ ಎರಡು ಮಾತೇ ಇಲ್ಲ. ಆಕ್ಚುಲಿ ತುಂಬಾ ಬೇಜಾರಾಗ್ತಿದೆ. ನಾವು ಇವತ್ತು ಬೆಂಗಳೂರಿನ ಗೋವಾಗೆ ಬರ್ತೀವಿ ಅಂತ ಅನ್ಕೊಂಡಿದ್ವಿ, ಆದ್ರೆ ಗೋವಾದಿಂದ ಬೆಂಗಳೂರು ಹೋಗ್ತಿದೀವಿ. ಈ 3 ದಿನ ಹೇಗೆ ಕಳೆದು ಅಂತ ಗೊತ್ತಿಲ್ಲ. ಆದ್ರೆ ಅನ್ಎಕ್ಸ್ಪೆಕ್ಟೆಡ್ ಸಿಕ್ಕಿರೋ ಫ್ರೆಂಡ್ಸ್ಗಳ ಜೊತೆ ತುಂಬಾ ಎಂಜಾಯ್ ಮಾಡಿದ್ವಿ, ತುಂಬಾ ಎಣ್ಣೆ ಹೊಡೆದ್ವಿ. ಊಟಕ್ಕಿಂತ ಎಣ್ಣೆನೇ ಜಾಸ್ತಿ ಹೊಡೆದಿದ್ವಿ. ಅದರಿಂದ ಎಣ್ಣೆನೂ ಬಾಸ್ ತಗೊಂಡು ಹೋಗ್ತಾ ಇದೀವಿ. ಪೊಲೀಸ್ ಬಂದು ತೆಗ್ತಾರೆ, ಭಯ ಆಗ್ತಿದೆ. ಗೊತ್ತಿಲ್ಲ ಏನ್ ಮಾಡ್ತಾರಂತ. ಎಲ್ಲ ಹುಡುಗಿರಿ ಬ್ಯಾಗ್ ಒಳಗೆ ತುಂಬಿಸಿದ್ದೀವಿ. ಓಕೆ, ನಿಮ್ಗೆ ಏನು ಅನಿಸ್ತಿದೆ ಇದ್ರ ಫೀಲ್? ಏನಿಲ್ಲ, ಒಂಥರ ತುಂಬ ಬೇಜಾರಾಗ್ತಾ ಇದೆ ಆಯಿತಾ. ಬಟ್ ನೆನಪಿಗೆ ಮರೆಯೋಕ್ಕಾಗದೇ ಇರೋಂಥ ನೆನಪಿಗೆ. ಥ್ಯಾಂಕ್ ಯು. ಇದೆಲ್ಲ ನಿಮ್ಮ ಇದರಿಂದ ಆಗಿರೋದು. ಚೆನ್ನಾಗಿತ್ತು. ಟ್ರಿಪ್ ಮಾತ್ರ ಸೂಪರ್. ಬೇಜಾರಾಗ್ತಿದ್ಯಾ? ಅಂದರೆ ಕಾಲದಲ್ಲಿ 8 ಮಂತ್ಸಿಂದ ವೆಯ್ಟ್ ಮಾಡ್ತಾ ಇದ್ವಿ. ನಾನು ಆ್ಯಕ್ಚುಲಿ 5 ಇಯರ್ಸಿಂದ ವೆಯ್ಟ್ ಮಾಡ್ತಿದ್ದೆ ಗೋವಾ ಬರೋಕ್ಕೆ. ಬಟ್ 8 ಮಂತ್ಸಿಂದ ತುಂಬ ಸೀರಿಯಸ್ ಆಗಿ ವೆಯ್ಟ್ ಮಾಡ್ತಾ ಇದ್ದೆ. ಇವತ್ತು ಅದು ಫುಲ್ಫಿಲ್ ಆಗಿ ಫೈನಲ್ ಆಗಿ ಕಂಪ್ಲೀಟ್ ಆಯಿತು. ತುಂಬ ಖುಷಿ ಆಯಿತು. ಬಟ್ ಈಗ ಹೋಗ್ತಾರೆ ತುಂಬ ಬೇಜಾರಾಗ್ತಾ ಇದೆ. ಸೀರಿಯಸ್ಲಿ ತುಂಬ ಅಂದರೆ ತುಂಬ ಬೇಜಾರಾಗ್ತಿದೆ. ಆ್ಯಕ್ಚುಲಿ ನಾವು ಇಷ್ಟೊಂದು ಎಂಜಾಯ್ ಮಾಡ್ತೀವಿ, ಮತ್ತು ಈ ಥರ ಎಲ್ಲ ಫ್ರೆಂಡ್ಸ್ ಜೊತೆ ಈ ಥರ ಇರೋದಕ್ಕೋಸ್ಕರ ನಾನಂದರೆ ಪರವಾಗಿಲ್ಲ, ಮ್ಯಾಂಡಿಲಿ ಬಂದಿದ್ದೀನಿ. ಇವ್ರದ್ದು ನೈಟ್ ಶಿಫ್ಟ್ ಹೋಗೋರು, ಇವ್ರದ್ದೆಲ್ಲ ಏನು ಬಾಳೋ ಗೊತ್ತಿಲ್ಲ. ನಾಳೆ ನಾನು ಇನ್ನು 10 ಡೇಸ್ ಮ್ಯಾಂಡಿಲಿ ಬಂದಿರ್ತೀನಿ ದೀಪಾವಳಿ ಮುಗಿಯ ತನಕ. ಆರಾಮಾಗಿ ಮನೆಗೆ ಹೋಗಿ ಬರ್ಕೋತೀನಿ, ನನಗೇನು ಪ್ರಾಬ್ಲಮ್ ಇಲ್ಲ. ನಾವು 4 ದಿವಸ ರಜೆ ಹಾಕಿದ್ದೀವಿ, ಅದಕ್ಕೆ 3 ದಿವಸ ಕಳೆದೋಗಿದೆ. ನೋಡೋಣ. ಈ 3 ದಿವಸ ಹೆಂಗ್ ಕಳೆದ್ರಿ? ತುಂಬಾ ಬೇಗ ಹೋಯ್ತಾ? ಭಾಳ ಒಳ್ಳೆಯದು, ತುಂಬ ಅಂತ ಕೇಳಿದ್ರೆ ಭಾಳ ಒಳ್ಳೆಯದು. ಆದರೆ ಈ ಜೀವನ, ಈ ಫ್ರೆಂಡ್ಸು ಮತ್ತೆ ಸಿಗಲಿ ಅಂತ ಈ ಗೋವಾದ ಹತ್ರ ಕೇಳ್ಕೊತೀನಿ. ಯಾಕಂದರೆ ಬಾಲ್ಯದಲ್ಲಿ ಕಳೆದಂಥ ನೆನಪುಗಳು ಸಿಗಲ್ಲ.
ಇವಾಗ ಜೊತೆ ಫ್ರೆಂಡ್ಸ್ ಇದ್ದೀವಿ, ಎಣ್ಣೆ ಹೊಡೆದಿದ್ದೀವಿ, ಒಳ್ಳೇದಾಗ ಮಾತಾಡಿದ್ದೀವಿ, ಒಳ್ಳೇದಾಗಿದ್ದೀವಿ, ಬೇಜಾರೇನಿಲ್ಲ. ಯಾರಾದರೂ ಮದುವೆಗೆ ಅಂತ ಪಾರ್ಟಿ ಕೊಡೋದು ಅಂತಂದರೆ ಅವಾಗ ನೆಕ್ಸ್ಟ್ ಯಾವಾಗಲೂ ಹೀಗೆ ಪ್ಲ್ಯಾನ್ ಮಾಡೋದು ಮಾಡ್ತಾ ಇರಬೇಕು. ಅದು ಗೋವಾನೇ ಮಾಡಬೇಕು. ಗೋವಾ ಬಿಟ್ಟು ಎಲ್ಲೂ ಮಾಡಬಾರ್ದು. ಗೋವಾ ಬಿಟ್ಟು ಎಲ್ಲ ಮಾಡಿದ್ರೆ ಎಣ್ಣೆ ಹೊಡಿಬೇಕು. ಆದರೆ ಇನ್ನೊಂದು ಮಾತು, ಗೋವಾದಲ್ಲಿ ಈ ಥರ ಅವ್ರಿಗೆ ಕರ್ಕೊಂಡ್ಬರ್ಬಾರ್ದು. ಇಲ್ಲಿ ಕೋಳೆ ಆದ್ರೆ ಕೋಳೆಗೂ ಇವಳಿಗೂ ವ್ಯತ್ಯಾಸನೇ ಇಲ್ಲ. ಎಲ್ಲಿ ಮಲಗಬೇಕು, ಎಲ್ಲಿ ಒಂದೇ ಒಂದು ಸ್ಯಾಟ್ ಹೊಡೆದು ಹೆಂಗೆ ಹುಡುಗಿ ಮಾತ್ರ ಒಳ್ಳೆ ಮನಸ್ಸು, ಪ್ರತಿಭೆ ಒಂದೇ. ಏನು ಮಾಡೋದು, ನಿದ್ದೆ ಮಾತ್ರ ಜಾಸ್ತಿ. ಗೋವಾ ಮಾತ್ರ ಸೂಪರ್. ಗೋವಾ ಬಂದಮೇಲೆ ನೀವು ಅದು ಯಾವುದೇ ನೋಡಿದ್ರೆ ಉದಯ್ಪುರ್ ಎಣ್ಣೆ ಹೊಡೆದು ಮಾತ್ರ ಮರಿಬೇಡಿ. ಅದಕ್ಕೆ ಐಸ್ ಕ್ಯೂಬ್ ಮಾತ್ರ ಹಾಕಿ, ನೋ ಎನಿ ಫುಡ್ ಎಕ್ಸ್. ಅದಕ್ಕೆ ಏನು ಹಾಕ್ಬೇಡಿ, ಬರೀ ಐಸು ಕ್ಯೂಬ್. ಹುಕ್ಕ ಹೊಡೆದು ಮಾತ್ರ ಮರಿಬೇಡ್ರಿ. ನಮ್ಮವರೆಲ್ಲ ಹುಕ್ಕ ಹುಡುಕಿ ವೇಟಿಂಗ್ ಫಾರ್ ಹುಕ್ಕ. ಇವಾಗ ನೆಕ್ಸ್ಟ್ ವೇಟಿಂಗ್ ಹುಕ್ಕ. ಅದ ನಿಮಗೆ ಏನು ಅನ್ನಿಸ್ತದೆ ಕೌಸಲ್ಯ ಅವರೇ? ಹೆಂಗ ಅನ್ನಿಸ್ತು? ಏನಿ ಅಯ್ಯೋ ಕೈ ಸಿಕ್ತಲ್ಲ. ಬಾಯ್ ಬಾಯ್ ಗೋವಾ. ಏ ಇದು ಫೈನಲ್ ವಿಡಿಯೋ. ನಾನು ಟ್ರೈನ್ನ ಕಡೂರಲ್ಲೇ ಇಳ್ಕೊಂಡೆ, ನನಗೆ ನಿಯರ್ ಆಗುತ್ತೆ ಅಂತ. ಲಿಟ್ರಲಿ ತುಂಬ ಅಂದರೆ ತುಂಬ ಬೇಜಾರಾಗೋಯ್ತು. ಸೆಕೆಂಡ್ ನಾನು ಗೋವಾ ಟ್ರಿಪ್ ಹೋಗಲೇಬೇಕು, ಹೋಗ್ತೀನಿ. ಐ ಹೋಪ್ ಈ ವಿಡಿಯೋ ಫುಲ್ ನೋಡಿದ್ದೀರಾ ಅಂತ. ನೋಡಿಲ್ಲ ಅಂದರೆ ದಯವಿಟ್ಟು ಹೋಗಿ ನೋಡ್ಕೊಂಡು ಬನ್ನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಗೈಸ್. ಬಾಯ್.